ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ 4,000 ಜಮಾ. ಹೌದು, ತುಂಬ ಜನ ಕೇಳಿದ್ರಿ, ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ, ಗೃಹಲಕ್ಷ್ಮಿ 4,000 ಬಂದಿಲ್ಲ, ಗೃಹಲಕ್ಷ್ಮಿ 4,000 ಬಂದಿಲ್ಲ ಅಂತ. ಆದರೆ ಇಲ್ಲಿ 4,000 ಬರ್ತಾ ಇದೆ. 2 ಕಂತು ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಮಾತ್ರ. ಅಂದರೆ ಈ ಗೃಹಲಕ್ಷ್ಮಿ 2,2 ಸಾವಿರ ರೂಪಾಯಿ ಮಾತ್ರ ಜಮೆ ಆಗ್ತಾ ಇರುವಂಥದ್ದು 100% ಆಗಿ ನನಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ, ಯಾರಿಗೆ ಹಣ ಬಂದಿಲ್ಲ, ಏನು ಕತೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೇನೆ ಪಿಂಚಣಿ ಹಣನೂ ಕೂಡ ಜಮೆ ಆಗ್ತಾ ಇದೆ. ಅದರ ಜೊತೆಗೇನೆ ಈ ಒಂದು 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಮತ್ತು ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಬರ್ತಾ ಇದೆ. ಹಾಗಾದ್ರೆ ಮಳೆ ಯಾವ ಜಿಲ್ಲೆ ಬರ್ತಾ ಇದೆ? ಗಾಳೆ ಮತ್ತು ಅದ್ರ ಜೊತೆಗೇನೆ ಗುಡುಗು ಮಿಂಚು ಸಹಿತ ಮಳೆ ಬರ್ತಾ ಇದೆ. ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಮತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ನನಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಕಮೆಂಟ್ಗಳು ನನಗೆ ಬಂದಿತ್ತು. ಹಾಗಾದರೆ ನಾನು ನೋಡೇ ಬಿಡೋಣ, ವಿಡಿಯೋ ಮಾಡೇ ಬಿಡೋಣ ಅಂತ ನಾನು ನಿಮಗೆ ಇವತ್ತಿನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. 100% ಆಗಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಎಲ್ರಿಗೂ ನಾನು ಹೇಳುವಂಥದ್ದು, ಹಣ ಬಂದವರಿಗೆ ಕಂಗ್ರ್ಯಾಚುಲೇಷನ್ಸ್, ಮತ್ತು ಎಲ್ರಿಗೂ ಥ್ಯಾಂಕ್ ಯು ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರದಿಂದ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಯೋಜನೆ. ಹಾಗಾದರೆ ಯಾವ ಜಿಲ್ಲೆಯವರಿಗೆ ಹಣ ಜಮೆ ಆಗುತ್ತೆ? ಹಾಗಾದರೆ ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಏನು DBT ಮುಖಾಂತರ ಸರ್ಕಾರ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ ಗೃಹಲಕ್ಷ್ಮಿ ಹಣ ತುಂಬ ಜನರ ಮಹಿಳೆಯರ ಅಕೌಂಟಿಗೆ ಹೋಗ್ತಾ ಇಲ್ಲ. ಅಂದರೆ DBT ಮುಖಾಂತರ ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರನ್ನು ಸರ್ಕಾರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೇ ಈಗ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ತಲೆನೋವಿನ ವಿಚಾರ ಅಂತಂದರೆ ಈ ಒಂದು ಪರಿಷ್ಕರಣೆ. ಮತ್ತೊಮ್ಮೆ ನಾವು ನಿಮ್ಮ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆಯನ್ನು ಮಾಡ್ತೇವೆ, ಮನೆಗೆ ಬರ್ತೇವೆ, ಹಾಗೆ ಹೀಗೆ ಅನ್ನುವಂಥ ತುಂಬ ಓಡಾಡ್ತಾ ಇದೆ. ಆದರೆ ಮನೆಗೇನು ಬರಲ್ಲ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದೀರಾ. ತುಂಬ ಜನರಿಗೆ ಕಷ್ಟ ಇರುತ್ತೆ. ಏನೋ ಒಂದು ಅಂದರೆ ಈಗ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇದ್ದೇ ಇರುತ್ತಲ್ವಾ. ಹಾಗಾಗಿ ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ನಾನು ಹೇಳುವಂಥದ್ದು, ಇವತ್ತೇ ಹೇಳುವಂಥದ್ದು ಕೇಳಿಸ್ಕೊಳ್ಳಿ, 100% ಆಗಿ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಹಾಗಾದರೆ ಯಾರಿಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ? ಇಲ್ಲಿ ಪಿಂಚಣಿ ಹಣನೂ ಕೂಡ ಜಮೆ ಆಗ್ತಾ ಇದೆ. ಇಲ್ಲಿ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಬರ್ತಾ ಇದೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ. ಆದರೆ DBT ಮುಖಾಂತರ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ನಿಮಗೆ ಇಲ್ಲಿ ಏನಂತಂದರೆ, ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ. ಏನು ಮಾಡಬೇಕಪ್ಪ ಅಂತಂದರೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಇರಬಾರ್ದು ಅಷ್ಟೇ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಸದ್ಯದಲ್ಲೇ ಬರುತ್ತೆ. ಪಿಂಚಣಿ ಹಣದ ಬಗ್ಗೆ ಮಾತಾಡ್ತಾ ಹೋಗೋಣ. ಪಿಂಚಣಿ ಹಣ ತುಂಬ ಜನರಿಗೆ ಗೊತ್ತಿದೆ. ವೃದ್ಧಾಪ್ಯ ವೇತನ ಅಂದರೆ, ಈಗ ನಿಮಗೆ ಯಾರಿಗೆ ನೀವು ತುಂಬ ಒಂದು ವೃದ್ಧರಾಗಿರ್ತೀರ, ಮತ್ತು ಅದ್ರ ಜೊತೆಗೇ ನಿಮಗೆ 60 ವರ್ಷ ಮೇಲೆ ಪಟ್ಟಿರುವಂಥವರಿಗೆ, ಅಂದರೆ ನಿಮ್ಗೆ 60 ವರ್ಷ ದಾಟಿರುತ್ತೆ ಅಂಥವರಿಗೆ ಬರುವಂಥ ಒಂದು ಯೋಜನೆ ಅಲ್ವಾ. ಹಾಗಾದರೆ ರೈತರು ತುಂಬ ಜನ ಕಮೆಂಟ್ ಮಾಡಿದರು. ಇದ್ರ ಬಗ್ಗೆ ತುಂಬ ಜನ ರೈತರು ಕಮೆಂಟ್ ಮಾಡಿದರು, ಸರ್ ನಮಗೆ ವೃದ್ಧಾಪ್ಯ ವೇತನ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಎಂಥ ಹಣನೂ ಬರ್ತಾ ಇಲ್ಲ ಅಂತ ತುಂಬ ಜನ ಮಹಿಳೆಯರು ಕಮೆಂಟ್ ಮಾಡಿದರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ತುಂಬ ಜನ ಪುರುಷರು ಮತ್ತು ಇಲ್ಲಿ ವೃದ್ಧರು ಮತ್ತು ವೃದ್ಧರು ಕಮೆಂಟ್ ಮಾಡಿದರು ಪಿಂಚಣಿ ಯೋಜನೆ ಬಗ್ಗೆ. ಸ್ನೇಹಿತರೆ, ಪಿಂಚಣಿ ಹಣ ಎಲ್ರಿಗೂ ಗೊತ್ತಿದೆ, ಒಂದು ದೇಶದ ಯೋಜನೆ. ಇಡೀ ದೇಶಕ್ಕೆ ಹಣ ಹಾಕುವಂಥದ್ದು ಪೆನ್ಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಪಿಂಚಣಿ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ. ಪಿಂಚಣಿ ಹಣ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ಪಿಂಚಣಿ ಹಣ ಯಾಕೆ ಬರ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ? ತುಂಬ ಜನ 2-3 ಕಂತು ಬಾಕಿ ಇದೆ, ತುಂಬ ಜನರದ್ದು 4-5 ಕಂತು ಬಾಕಿ ಇದೆ. ಕೆಲವರದ್ದೆಲ್ಲ ಕೇಳಿದ್ರೆ ಪರಿಸ್ಥಿತಿ ಭಾರಿ ಕಷ್ಟ ಇದೆ. ಅಂದರೆ ನಿಮಗೆ 1 ವರ್ಷದ್ದೆಲ್ಲ ಬಂದಿಲ್ಲ ಕೆಲವರಿಗೆ. ಯಾಕೆ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ? ನಾವಿಲ್ಲಿ ಯಾಕೆ ಈ ರೀತಿ ಪ್ರಾಬ್ಲಮನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಬನ್ನಿ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪಿಂಚಣಿ ಹಣ ಬರೋದಿಲ್ಲ ಅನ್ನುವಂಥದ್ದು ಏನಲ್ಲ. ಅಂದರೆ ಪಿಂಚಣಿ ಹಣ ಎಲ್ರಿಗೂ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆದರೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನು ದಯವಿಟ್ಟು ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನರದ್ದು ಪ್ರಾಬ್ಲಮ್ ಇದೆ. ನಿಮಗೆ ಈ ರೀತಿ ಅಪ್ಡೇಟ್ಗಳನ್ನು ಮಾಡಲಿಕ್ಕೆ ಇಷ್ಟ ಇರಲ್ಲ, ನಾವು ಮಾಡಲ್ಲ ಅದು ಆ ರೀತಿ ಹೇಳಬಾರ್ದು. ನಾನು ಅದೇ ಹೇಳುವಂಥದ್ದು, ನಾವು ಮಾಡಲ್ಲ ಅದು ಹಂಗೆ ಮಾತಾಡಬಾರ್ದು. ನಾನು ಮಾಡ್ತೀನಿ,
ನಾನು 100% ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಇರಬೇಕು ನಮಗೆ. ಈಗ ನಿಮಗೆ ನೀವು ಹೇಳ್ತೀರಾ ಈಗ ನನಗೆ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಸರ್, ನಮಗೆಲ್ಲ ನಾವು ಅದೆಲ್ಲ ಸಾಧ್ಯವಿಲ್ಲ ಸರ್, ನನಗೆ ಹೊರಗೆ ಹೋಗ್ಲಿಕ್ಕೂ ಆಗಲ್ಲ ಸರ್, ನಾವು 60 ವರ್ಷ ಮೇಲ್ಪಟ್ಟವ್ರು ಇದ್ದೀವಿ, ನಮಗೆ ತುಂಬ ಕಷ್ಟ ಆಗುತ್ತೆ ಸರ್ ಹೊರಗೆ ಹೋಗ್ಲಿಕ್ಕೆ ಅಂತ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರ ಹತ್ರ ಆದರೂ ಹೇಳಿ. ಯಾಕಂತಂದರೆ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹತ್ರ ಯಾರು ಇದ್ದರೆ ಹೇಳಿ. ಯಾಕಂತಂದರೆ ನೀವು ಹೊರಗೆ ಹೋಗ್ಲಿಕ್ಕೆ ಆಗಲ್ಲ, ನನಗೆ ನಡೆದುಕೊಂಡು ಹೋಗ್ಲಿಕ್ಕಾಗಲ್ಲ, ನಮಗೆ ಆ ರೀತಿ ಅಪ್ಡೇಟ್ಗಳನ್ನು ಮಾಡಲಿಕ್ಕಾಗಲ್ಲ ಅಂತ ಇದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರು ಇದ್ದರೆ ಹೇಳಿ ಆ್ಯಂಡ್ ಅವ್ರು ಹೋಗಿ ಮಾಡ್ಕೊಂಡು ಬರಲಿ. ಆ ರೀತಿ ಏನು ಅಪ್ಡೇಟ್ ಅಂತ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ 3 ಕರೆಕ್ಟಾಗಿರ್ಬೇಕು. 3 ಪರ್ಫೆಕ್ಟ್ ಆಗಿರ್ಬೇಕು. ನಾನು ಅದೇ ಹೇಳುವಂಥದ್ದು, ತುಂಬ ಜನ ಪ್ರಾಬ್ಲಮ್ ಮಾಡಿಕೊಳ್ಳುವಂಥದ್ದು ಇಲ್ಲೇ. ಕರೆಕ್ಟ್. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಪ್ರಾಬ್ಲಮನ್ನು ಅವಾಯ್ಡ್ ಮಾಡಬೇಕು. ಕರೆಕ್ಟ್. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಆ ರೀತಿ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ. ಎಸ್. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಕರೆಕ್ಟಾಗಿ ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಮಳೆ ಬರ್ತಾ ಇದೆ. ಹಾಗಾದರೆ ಮಳೆ ಯಾವ ಜಿಲ್ಲೆಗಳಿಗೆ ಮಳೆ ಬರ್ತಾ ಇದೆ? ಒಂದಿಷ್ಟು ಜಿಲ್ಲೆಗಳಿಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಸರ್ ಮಳೆ ಬರ್ತಾ ಇದೆ ಸರ್, ಏನು ಮಾಡೋದಂತ ನಮ್ಗೆ ಸಂತಾನ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ, ಇಲ್ಲಿ ಭಾರಿ ಕಷ್ಟ ಆಗಿಬಿಟ್ಟಿದೆ ಈಗ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ? ಮಳೆ ಬರ್ತಾ ಇದೆ, ಓಕೆ. ಯಾವ ಜಿಲ್ಲೆಗಳಿಗೆ ಮಳೆ ಬರ್ತಾ ಇದೆ? ಮಳೆ ಒಂದಿಷ್ಟು ಜಿಲ್ಲೆಗಳಿಗೆ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಎಸ್, 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾದರೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. 5 ಜಿಲ್ಲೆಗಳು ಯಾವ್ಯಾವು, ಆ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಯಾಕೆ ಘೋಷಣೆ ಮಾಡಿದ್ದಾರೆ? ಮೊದಲ ಜಿಲ್ಲೆ ಬಂದುಬಿಟ್ಟು ದಕ್ಷಿಣ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಐ ಥಿಂಕ್ 2 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟರು. ಯಾಕಂತಂದರೆ ಆ ಲೆವೆಲಿಗೆ ಮಳೆ ಬರ್ತಾ ಇದೆ ಸ್ನೇಹಿತರೆ. ಯಾವ ಲೆವೆಲಿಗೆ ಅಂತಂದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಿಮಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾನು ಹೇಳ್ತೀನಲ್ಲ, ನೀವು ಅಷ್ಟಪೇಟ್ಸ್ ಕನ್ನಡ ಚಾನಲ್ಗೆ ಬಂದುಬಿಟ್ಟು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂತಂದರೆ ನಾನು ತುಂಬ ಬಾರಿ ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ. ಯಾಕಂತಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತಂದರೆ ನೀವು ಯೋಚನೆ ಮಾಡಲಿಕ್ಕೂ ನಿಮಗೆ ಆಗಲ್ಲ, ಆ ಲೆವೆಲಿಗೆ ಮಳೆ ಬರ್ತಾ ಇದೆ. ಯಾಕಂತಂದರೆ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಮಳೆ ಬಂದಾಗ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕೆ ಹೋಗಬೇಡಿ. ತುಂಬ ಜನರ ಪ್ರಾಣವೇ ಹೋಗುತ್ತೆ. ಯಾಕಂತಂದರೆ ಮಳೆ ಬಂದಾಗ ಅಪಾಯಕಾರಿ ಒಂದು ವಿಚಾರಗಳು ಕೆಲವು ಬಾರಿ ನಡೆಯುತ್ತೆ. ಹಾಗಾಗಿ ನೀವು ಮಳೆಯಲ್ಲಿ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ವಿಚಾರ, ಯಾವ ಜಿಲ್ಲೆ 5 ಜಿಲ್ಲೆಗಳು ಯಾವುದು ರೆಡ್ ಅಲರ್ಟ್ ಘೋಷಿಸಿರುವಂಥ ಆ 5 ಜಿಲ್ಲೆಗಳು ಯಾವ್ಯಾವು ಅನ್ನುವಂಥದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕರಾವಳಿ ಮತ್ತು ಮಲೆನಾಡು. ಈ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ ನೀವು ಯೋಚನೆ ಮಾಡಿ, ಆ ಲೆವೆಲಿಗೆ ಮಳೆ ಬರ್ತಾ ಇದೆ. 2 ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ ಅಂತಂದರೆ ನೀವು ಯೋಚನೆ ಮಾಡಿ, ನಿನ್ನೆ ಅಥವಾ ಮೊನ್ನೆ ಅಥವಾ ನಿನ್ನೆ 2 ದಿನ ಏನು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ನಾನು ಅದೇ ಹೇಳುವಂಥದ್ದು, ಮಾಡಿ ಆಗಿದೆ ಆ್ಯಂಡ್ ಶಾಲೆ ರಜೆ ಕೊಟ್ಟು ಆಗಿದೆ. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು ನಾನು, ನೀವು ಆ ಲೆವೆಲಿಗೆ ಮಳೆ ಬಂದಾಗ ಹೊರಗಡೆ ಹೋಗ್ಲಿಕ್ಕೆ ಹೋಗಬೇಡಿ. ತುಂಬ ಜನ ಪ್ರಾಬ್ಲಮನ್ನು ಮಾಡ್ಕೊಳ್ಳುವಂಥದ್ದು ಇಲ್ಲೇ. ತುಂಬ ಜನರ ಪ್ರಾಣಗಳೆಲ್ಲ ಹೋಗುತ್ತೆ. ನಾನು ಅದೇ ಹೇಳುವಂಥದ್ದು, ಆ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ, ಸರ್ ನಮಗೆ ಮಳೆ ಇಲ್ಲಿ ಬರ್ತಾ ಇದೆ, ನಾವು ಏನು ಮಾಡುವಂಥದ್ದು ಅಂತ. ನಾನು ಹೇಳುವಂಥದ್ದು ಇಷ್ಟೇ, ನಿಮಗೆ ಮಳೆ ಬರ್ತಾ ಇದೆ ಅಂತಂದರೆ ಹೊರಗಡೆ ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೇ ರೈತರು ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದರು. ರೈತರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಸರ್ ಮಳೆ ನಮ್ಗೆ ಇಲ್ಲಿ ಅರ್ಥನೇ ಆಗ್ತಾ ಇಲ್ಲ, ನಾವಿಲ್ಲಿ ಈ ಬಾರಿ ಕೃಷಿಯನ್ನು ಮಾಡಬೇಕಂತ ಇದ್ದೀವಿ, ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡಿದರು. ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ಸಿಂಪಲಾಗಿ ಒಂದಿಷ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಏನು ಹೇಳಿದರು ಅಂತಂದರೆ, ಇಲ್ಲಿ ಯಾರಿಗೆ ಬೆಳೆ ಹಾನಿ ಪರಿಹಾರ ಹಣ ಬಂದಿಲ್ಲ ಅಂಥವ್ರಿಗೆ 100% ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಈ ಬಾರಿ ಅಲ್ಲ, ಹಿಂದಿನ ಬಾರಿದ್ದು ಅರ್ಥ ಆಯ್ತಾ ನಿಮಗೆ, ಹಳೆಯ ಒಂದು ಬೆಳೆ ಹಾನಿ ಪರಿಹಾರ ಅನ್ನುವಂಥದ್ದು ಜಮೆ ಆಗುತ್ತೆ. ಕರೆಕ್ಟ್. ಹಾಗಾಗಿ ತುಂಬ ಜನ ಈಗ ಹೇಳ್ತಾರೆ, ಸರ್ ಎಂಥದ್ದು ಇಲ್ಲ ಸರ್, ನಮ್ಗೆ ಎಂಥ ಜಮೆ ಆಗಲ್ಲ ಹಂಗಿಂಗಂತ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹೇಳುವಂಥದ್ದು ಬೆಳೆ ಹಾನಿ ಪರಿಹಾರ ಹಣ ಜಮೆ ಆಗುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ, ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ತುಂಬ ಅಪಾಯಕಾರಿ. ಕೆಲವು ಬಾರಿ ಮಳೆ ಬರದೇ ಇದ್ದರೂ ನಮಗೆ ತುಂಬ ಅಪಾಯಕಾರಿ. ಹಾಗಾಗಿ ಮಳೆ ಬಂದಾಗ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕೆ ಹೋಗ್ಬಿಡಿ. ನಾನು ತುಂಬ ಬಾರಿ ಇದನ್ನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಥಿಂಗ್.
ಅರ್ಥ ಆಯ್ತಾ? ರೈತರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಳೆ ಜಾಸ್ತಿ ಬಂದಾಗ, ಯಾಕಂತಂದರೆ ಕೃಷಿ ಮಾಡಲಿಕ್ಕೆ ಅಡ್ಡಿಯನ್ನು ಮಾಡುತ್ತೆ ಮಳೆ ಅಲ್ವಾ. ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ಬಿಡಿ. ಆದರೆ ನಾನು ಹೇಳುವಂಥದ್ದು ಅದನ್ನ ಬಿಡಿ ಅಂತಂದ್ರೆ ಹಂಗಲ್ಲ. ನಿಮಗೀಗ ಅದನ್ನು ಬಿಟ್ಟು ಕೂಡ ತುಂಬ ಜನ ಹೊರಗಡೆ ಹೋಗ್ತೀರ ಸುಮ್ಮನೆ. ನಾನು ಆಟ ಆಡ್ತೀನಿ, ಮಳೆ ನೀರಲ್ಲಿ ಹೋಗ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಅದು ತುಂಬ ಅಪಾಯಕಾರಿ. ತುಂಬ ನಾನು ಹೇಳ್ತೀನಲ್ಲ, ನನ್ನ ವಿಡಿಯೋದಲ್ಲಿ ಬರೀ ನಾನೇನೋ ಇದು ಹೇಳಲಿಕ್ಕೆ ಹೋಗಲ್ಲ, ಅಪ್ಡೇಟನ್ನು ಹೇಳಲಿಕ್ಕೆ ಹೋಗಲ್ಲ. ನಾನು ನಿಮಗೆ ಎಲ್ರಿಗೂ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ. ಯಾಕಂತಂದರೆ ತುಂಬ ಜನ ಪ್ರಾಬ್ಲಮನ್ನು ಮಾಡ್ಕೊಳ್ತಾರೆ ಮಳೆಯ ಒಂದು ಸಮಯದಲ್ಲಿ. ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅದ್ರ ಜೊತೆಗೇ ರೈತರು ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದರು, ಸರ್ ನಮಗೆ ಈ ರೀತಿ ಮಳೆ ಬರ್ತಾ ಇದೆ, ಯಾವ ರೀತಿ ಅಂತಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು. ನಾನು ಅದೇ ಹೇಳ್ತಾ ಇದ್ದೀನಿ, ಮಳೆ ಇಲ್ಲಿ ಯಾವ ಲೆವೆಲಿಗೆ ಬರ್ತಾ ಇದೆ ಅಂತಂದರೆ ನೀವು ಥಿಂಕ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಿಮಗೆ ಕೆಲವೊಂದು ಜಿಲ್ಲೆಗಳಿನ ಅದೇ ಹೇಳಿದ್ನಲ್ಲ 5 ಜಿಲ್ಲೆಗಳು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ರೆಡ್ ಅಲರ್ಟ್. ಯೋಚನೆ ಮಾಡಿ ನೀವು ಯಾವ ಲೆವೆಲಿಗೆ ಮಳೆ ಬರ್ತಾ ಇರಬಹುದು, ಯಾವ ಲೆವೆಲಿಗೆ ಮಳೆ ಬರಬಹುದು ಅನ್ನುವಂಥದ್ದನ್ನು ಥಿಂಕ್ ಮಾಡಿ. ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ಮಳೆ ಬಂದಾಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಹೊರಗಡೆ ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತರು ತುಂಬ ಜನ ಕಮೆಂಟ್ ಮಾಡಿದರು ನನಗೆ, ಮಳೆ ಬಂದಾಗ ಏನು ಮಾಡುವಂಥದ್ದು ಅಂತ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆಯೂ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದರೆ 100% ಹಣ ಜಮೆ ಆಗ್ತಾಯಿದೆ. ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳ್ತೀನಿ ನಾನು. 100% PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕೂಡ ಜಮೆ ಆಗ್ತಾಯಿದೆ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ಮಳೆ ಬಂದಾಗ ನಾನು ಹೇಳಿದ್ನಲ್ಲ, ಅದೇ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. 100% ಎಲ್ಲ ಜಿಲ್ಲೆಗಳಿಗೂ ಮಳೆ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಯೋಜನೆ ಹಣ ಆಗಿರ್ಬೋದು, ಏನೇ ಆಗಿರ್ಬೋದು. ಮತ್ತು ಮಳೆನೂ ಕೂಡ ಎಲ್ರಿಗೂ ಬಂದೇ ಬರುತ್ತೆ, ಎಲ್ಲ ಜಿಲ್ಲೆಗಳಿಗೂ ಬರದಿದ್ದವರಿಗೆ. ಮತ್ತು ಮಳೆ ಬಂದಾಗ ಎಚ್ಚರಿಕೆ ನೀರಿ ಅಂತ ಹೇಳಲಿಕ್ಕೆ ನಾನು ಈ ಒಂದು ವಿಡಿಯೋದ ಮುಖಾಂತರ ಇಷ್ಟಪಡ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.